ಸರ್ ಆ್ಯಕ್ಚುಲಿ ನಾನು ಇವತ್ತು ಅದು ಶುಕ್ರವಾರ ನಾನು ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ನಾನು ಮೂಡ ಮುಂದೆ ಹೋಗ್ತಿದ್ದೆ. ಸ್ನೇಹಮಯಿ ಕೃಷ್ಣ ಅವ್ರನ್ನ ನಾನು ತುಂಬ ಬಾರಿ ನೋಡಿದ್ದೆ. ಆದರೆ ಅವತ್ತೊಂದು ದಿನ ಏನಾಯಿತು ಅಂತಂದರೆ ಎಲ್ಲ ಪತ್ರಕರ್ತರ ಮಿತ್ರರು ಅವತ್ತು ಬೈಟ್ ತೊಗೋತಾಯಿದ್ರು. ಇಲ್ಲಿ ಈ ಕಡೆ ಸಿ ಸಿ ಕ್ಲಬ್ ಪಕ್ಕ ಬೈಟ್ ತೊಗೋತಾಯಿದ್ರು. ಆ ಬೈಟ್ ತೊಗೋಬೇಕಾದ್ರೆ ಏನಾಯಿತು, ಎಲ್ಲ ಪತ್ರಕರ್ತರ ಜೊತೆ ನಮ್ಮ ಸ್ನೇಹಿತರಾದ ಶ್ರೀನಿಧಿ ಅವರಿದ್ದರು. ಶ್ರೀನಿಧಿ ಅವರು ನನಗೆ ಒಂದು 10 ವರ್ಷದಿಂದ ಸ್ನೇಹಿತರು ಇದ್ರಲ್ಲಿ. ಅವ್ರು ನೋಡೋದೆಲ್ಲ ಮಾತಾಡ್ಸೋಣ ಅಂತೇಳಿ ಅವ್ರನ್ನ ಮಾತಾಡ್ಸೋಕ್ಕೆ ಅಂತ ಹೋದೆ. ನಮಸ್ಕಾರ ಮಾಡಿದೆ. ಆಮೇಲೆ ನಿಮ್ದೆಲ್ಲ ಪತ್ರಕರ್ತವ್ರದ್ದೆಲ್ಲ ಬೈಟ್ ಮುಗಿದ್ಮೇಲೆ ನನ್ನ BJP ಮುಖಂಡ ಅಂತೇಳಿ ಪರಿಚಯ ಮಾಡಿಕೊಟ್ರು ಶ್ರೀನಿಧಿ ಅವರು. ಪರಿಚಯ ಮಾಡಿಕೊಟ್ಮೇಲೆ ನಾನು ಸ್ವಲ್ಪ ಇನ್ಯಾವುದೋ ಕಾಲ್ ಬಂತು ಅವ್ರಿಗೆ, ಅವ್ನು ಮಾತಾಡ್ತಾಯಿದ್ರು ಯಾರೋ ಸ್ನೇಹಮಯಿ ಕೃಷ್ಣ ಸಾಹೇಬರು. ನಾನೇನು ಮಾಡಿದೆ ಅಷ್ಟೊತ್ತಿಗೆ ಶ್ರೀನಿಧಿ ಸರ್ ಅವ್ರಿಗೆ, ಸರ್ ನಾವು ಒಂದು ಹೋರಾಟದ ಬಗ್ಗೆ ಮಾತಾಡ್ಬೋದಾ ಸ್ನೇಹಮಯಿ ಕೃಷ್ಣ ಸಾಹೇಬ್ರಿಗೆ ಅಂತಂದಿಗೆ. ಯಾವುದು ಅಂತ ಅಂದಾಗ, ಸರ್ ನಮ್ಮದು ನಗರಸಭಾ ಸ್ಥಳೀಯ ಚುನಾವಣೆ ಹೆಂಗೋ ಡಿಲೇ ಆಗ್ತಿದೆಯಲ್ಲ, ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಸರ್. ಯಾಕಂದರೆ 1 ವರ್ಷ ಆಲ್ರೆಡಿ ಆಗಿದೆ. ಈ ಜನಪ್ರತಿನಿಧಿ ಇಲ್ಲ ಅಂತಂದರೆ ಎಲ್ಲ ಈ ನಮ್ಮ ಮೈಸೂರಲ್ಲಿ ಎಲ್ಲ ಕುಂದುಕೊರತೆಗಳು ವಿಚಾರಿಸೋಕ್ಕೆ ಯಾರೂ ಇರೋಲ್ಲ, ತುಂಬ ತೊಂದರೆ ಆಗ್ತಿದೆಯಲ್ಲ. ಈಗ ಒಂದ್ಸರಿ ಒಂದು ಮಾತು ಕೇಳೋಣ ಸರ್, ಹೋರಾಟದ ಬಗ್ಗೆ ಕೇಳೋಣ ಅಂತ ಹೇಳಿದ್ದಕ್ಕೆ ನಮ್ಮ ಶ್ರೀದೇವರು ಇವತ್ತಿಗೆ ಬೇಡಿ, ಯಾರ್ಯಾರ ಬರ್ತಾನೆ ಇರ್ತಾರೆ, ಇನ್ನೊಂದು ದಿನ ಹೋಗೋಣ ಬಿಡಿ ಅಂತ ಅವತ್ತು ಅಲ್ಲಿಗೆ ಆಯಿತು. ನಾನು ಸುಮ್ಮನೆ ನನ್ನ ಪಡೆ ನಾನು ಆಯಿತು ಅಂತೇಳಿ ನಮ್ಮ ಸ್ನೇಹಿತರು ಅವರ ಅಂಗಡಿಗೆ ನಾನು ಹೋದೆ. ಅದಾದಮೇಲೆ ಅವತ್ತೊಂದು ದಿನ ಒಂದು ದಿನ ಆದಮೇಲೆ ತಿರ್ಗಾ ನಾನು ಸಂಡೇ ಶ್ರೀ ಸರ್ ನಾವು ಒಟ್ಟಿಗೆ ಒಂದು ಕಡೆ ಹೋಗ್ಬೇಕಿತ್ತು, ಎಲ್ಲ ಒಂದು ಕಡೆ ಕೆಲಸ ಇತ್ತು. ಹೋದಾಗ ಅವ್ರು ಇರಲಿಲ್ಲ, ಅವ್ರ ಸ್ನೇಹಿತರು ಯಾರೂ ಅಲ್ಲಿ ಇರಲಿಲ್ಲ. ಅವಾಗ ನಾವೇನು ಮಾಡಿದ್ವಿ, ನಾನೇ ಕೇಳಿದೆ, ಸರ್ ಸ್ನೇಹಮಯಿ ಕೃಷ್ಣ ಸರ್ ಮನೆಗೆ ಹೋಗೋಣ, ಅವ್ರ ಮನೆ ಒಂದ್ಸತಿ ಮಾತಾಡೋಣ ಅಂತಂದಕ್ಕೆ ಅವರು ಭಾನುವಾರ ಅಲ್ವಾ ಹೋಗೋಣ ಬಿಡಿ, ಹಂಗಾರೆ ಫ್ರೀ ಇರ್ತಾರೆ ಅಂತ ಹೇಳಿದ್ರು. ಭಾನುವಾರ ಫ್ರೀ ಇರ್ತಾರೆ ಅಂದ ತಕ್ಷಣ ನಾನು ಇನ್ನೇನು ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರಕ್ಕೆ ಹೋದ್ವಿ. ಅವ್ರ ಮನೆ ಹತ್ರಕ್ಕೆ ಹೋದಾಗ ಏನಾಯಿತು, ಅಲ್ಲಿ ಸರ್ ಇರಲಿಲ್ಲ, ಸ್ನೇಹಮಯಿ ಕೃಷ್ಣ ಸರ್ ಇರಲಿಲ್ಲ ಅವರು ಅವತ್ತು. ಅವಾಗ ಏನು ಮಾಡಿದ್ರು, ನಾನು ಇನ್ನೂ ಕಾರ್ ನಿಲ್ಲಿಸ್ತಾ ಇದ್ದೆ. ನಮ್ಮ ಶ್ರೀನಿ ಸರ್ ಏನು ಮಾಡಿದ್ರು, ಇದಾರ ಅಂತ ನೋಡೋಕ್ಕೆ ಅಂತ ಹೋದಾಗ ಅವ್ರ ಮಗ ಬಂದರು. ಅವ್ರ ಮಗ ಬಂದು ಅಪ್ಪ ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರು. ಸರಿ ಅಷ್ಟು ನಾನು ಕಾರ್ ನಿಲ್ಲಿಸಿ ಬಯಸಕ್ಕೆ ನನಗೂ ಸಹ ಪರಿಚಯ ಮಾಡಿಕೊಟ್ರು ಶ್ರೀನಿಧಿಯವರು. ಹರ್ಷ ಅಂತೇಳಿ ಪರಿಚಯ ಮಾಡಿಕೊಟ್ರು ಅಲ್ಲಿ ನನಗೆ. ನಾನು ಅಷ್ಟು ಮಾತಾಡಿದೆ, ಸ್ವಲ್ಪ ಕೂತ್ಕೊಂಡು ಬನ್ನಿ ಸೈಡ್ ಬಿಸಿಲಿತ್ತು ಅಂದ್ಬಿಟ್ಟು ಸೈಡ್ ಬಂದು ಆಮೇಲೆ ಕಾರಲ್ಲಿ ಕೂತ್ಕೊಂಡು ಮಾತಾಡೋಣ ಬನ್ನಿ ಅಂತ ಹೇಳಿದ್ವಿ. ಅಲ್ಲಿ ಕಾರಲ್ಲಿ ಕೂತ್ಕೊಂಡಾಗ ಜಸ್ಟ್ ಹೇಳ್ದೆ ನಾನು, ಸರ್ ನಿಮ್ಮ ಡ್ಯಾಡಿ ನಿಜವಾಗ್ಲೂ ಗ್ರೇಟ್ ಸರ್, ಅದು 1 ಮ್ಯಾನ್ ಆರ್ಮಿಯಾಗಿ ಎಲ್ಲ ಕಡೆ ಸಂಘಟನೆ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಹೋರಾಟನೇ ನಿಂತಿರ್ಬೇಕಾದ್ರೆ ಈ ಥರ ಹೋರಾಟ ಮಾಡ್ತಾರೆ ಅಂದರೆ ಅದು ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಮ ತಂದೆಯವ್ರು ನೆನೆಸ್ಕೊಂಡ್ರೆ ಅಂತೇಳಿ ಮಾತಾಡಿ, ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂದಾಗ ನಾನು ಹೇಳಿದೆ, ಹಿಂಗೆ ಸ್ಥಳೀಯ ಚುನಾವಣೆ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಇಲ್ಲಿಗೆ, ನಿಮ್ಮ ಡ್ಯಾಡಿ ಇಲ್ಲ, ಬಂದರೆ ನೀವು ಒಂಚೂರು ಮಾಹಿತಿ ಕೊಡಿ ಅಂತ ಹೇಳಿ ನಾನು ಬಂದೆ. ಅಲ್ಲಿಂದ ಹೊರಟ್ವಿ ನಾವು. ಆಮೇಲೆ ಆಯಿತು ಅಂತೇಳಿ ಬಂದ್ಬಿಟ್ವಿ ಅಷ್ಟೇ, ಅವತ್ತಿಗೆ ಆಯಿತು. ನಾಳೆ ಆದಮೇಲೆ ನನಗೆ ನನ್ನ ಮೇಲೆ ಆರೋಪನ ನಾನು ನಿಜವಾಗ್ಲೂ ನನಗೆ ಶಾಕ್ ಆಯಿತು. ಈ ಥರ ಆರೋಪ ಬಂದಿರೋದು ನನಗೆ ನಿಜವಾಗ್ಲೂ ಅದು ನನ್ನ ಏನಂದರೆ ಅದನ್ನು ಏನಂತೀವಿ ಆರೈಸ್ಗಳಿಗೆ ಆಗಲಿಲ್ಲ. ಅದು ಏನು ಈ ಥರ ಅದು CM ಎಲ್ಲಿ, ರಾಜ್ಯ ಮುಖ್ಯಮಂತ್ರಿಗಳಲ್ಲಿ, ಅವ್ರ ಮನೆ ಪಾರ್ವತಿ ಅಮ್ಮ ಅವರು ಎಲ್ಲಿ, ಅವ್ರಿಗೂ ನನಗೂ ಕನೆಕ್ಟಿವಿಟಿ ಹೆಂಗೆ ಅನ್ನೋದನ್ನ ನನಗೆ ನಿಜವಾಗ್ಲೂ ನನಗೆ ಭಾರಿ ಮನ್ಸಿಗೆ ನೋವಾಯಿತು ಸರ್.